ಕಾನೂನು ಮತ್ತು ಸಂವಿಧಾನ ಮತ್ತು ಡೆಮಾಕ್ರಸಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅವರ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಜನ ನೆಮ್ಮದಿಲಿರ್ಲಿಕ್ಕೆ ಬಿಡಿ ಅಂತ ಹೇಳಿದ್ದೀನಿ. ಬಿ ಜೆ ಪಿಯವರು ಇಲ್ಲಿವರೆಗೆ ಅನೇಕ ಬಾರಿ ಇಂಥವೆಲ್ಲ ನಡೆದ್ರು, ಅವಕಾಶ ಇರಲಿಲ್ಲ. ಈಗ ಜನತಾದಳದವರು ಜೊತೆಗೆ ಸೇರಿರೋದ್ರಿಂದ ನಮಗೆ ಶಕ್ತಿ ಬಂದಿದೆ ಅಂತ ಹೇಳ್ಕೊಂಡು ಬಿ ಜೆ ಪಿಯವ್ರ ನಾಯಕತ್ವ ವಹಿಸಿದಾರೋ ಜನತಾದಳದವ್ರ ನಾಯಕತ್ವ ವಹಿಸಿದಾರೋ ನನಗೆ ಸ್ಪಷ್ಟವಾಗಿ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಸೊ ಇಲ್ಲಿ ಕೆರಗೋಡಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯಾಷನಲ್ ಫ್ಲ್ಯಾಗ್, ಅದನ್ನು ಅವ್ರು ಏನು ಇಳಿಸ್ಬೇಕಾ ಏನು ಅಂತ ಸ್ಪಷ್ಟವಾಗಿ ನಾಳೆ ಪ್ರತಿಭಟನೆಯಲ್ಲಿ ಅವ್ರ ರೈಟಿಂಗ್ನಲ್ಲಿ ಏನು ಕೊಡ್ತಾರೆ ನೋಡ್ಬಿಟ್ಟು ಮಾತಾಡ್ತಾರೆ. ಸರ್, ನಾನು ಆ ಸಂಘದ ಹುಡುಗರುಗಳಿಗೆ ಹೇಳಿದ್ದೀನಿ, ನಮ್ಮ ಜಿಲ್ಲೆಯ ಯುವಕರಿಗೆ ಅದು RSS ಇಂದಾರು ಇರಲಿ, BJP ಇಂದಾರು ಇರಲಿ, ಜನತಾದಳದಿಂದಾರು ಇರಲಿ, ಅವರಿಗೆ ಏನಾದರೂ ಇದ್ದರೆ ವಿಚಾರ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ನನ್ನ ಹತ್ರನೂ ಬಂದರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಚರ್ಚೆ ಮಾಡಿದ್ದಾರೆ. ಅಲ್ಲೂ ಕೆರಗೋಡಲ್ಲೂ ಹೋಗಿ ಒಂದು ಮೀಟಿಂಗ್ ಮಾಡಿ CEO, ಜಿಲ್ಲಾಧಿಕಾರಿಗಳು, SP ಅವರು 3 ಜನ ಚರ್ಚೆ ಮಾಡಿದ್ದಾರೆ. ಅವರಿಗೆ ಏನಾದರೂ ಪರ್ಟಿಕ್ಯುಲರಾಗಿ ಇಂಥದ್ದು ನಮಗೆ ಈ ಥರ ಹನುಮಾನ್ ಫ್ಲಾಗ್ ಹಾರಿಸ್ಬೇಕು, ನಮ್ಗೆ ಇಂಥ ಕಡೆ ಅವಕಾಶ ಕೊಡಿ ಅಥವಾ ಹಿಂಗೆ ಮಾಡಿ ಅಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಅವ್ರು ಯಾವುದನ್ನು ನಿಖರವಾಗಿ ನಮ್ಮ ಮುಂದೆ ಅವರ ಪ್ರಸ್ತಾವನೆಯನ್ನು ಇಟ್ಟಿಲ್ಲ. ಬಟ್ ನಾವೀಗ ಮಾಡಿರ್ತಕ್ಕಂಥದ್ದು ಪಂಚಾಯಿತಿ ಮುಂದುಗಡೆ ಯಾವುದೇ ಕಾರಣಕ್ಕೆ ರಾಜ್ಯದ ಉದ್ದಗಲಕ್ಕೂ ನ್ಯಾಷನಲ್ ಫ್ಲಾಗ್ ಬಿಟ್ಟು ಕನ್ನಡ ಫ್ಲಾಗ್ ಬಿಟ್ಟು ಬೇರೆ ಅವಕಾಶಗಳಿಲ್ಲ, ಅದನ್ನು ಮಾಡಿದ್ದಾರೆ. ಬಿಜೆಪಿಯವರು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ, ಆದರೆ ಪ್ರತ್ಯೇಕವಾಗಿ ಸಭೆ ಮಾಡಿ ಒಂದು ಬಿಜೆಪಿ ಟಿಕೆಟ್, ಮಂಡ್ಯ ಟಿಕೆಟ್ನ ಬಿಜೆಪಿಗೆ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾರೆ. ಅದೇ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಈ ರಾಷ್ಟ್ರದಲ್ಲಿ ಆಡಳಿತ ಮಾಡಿರೋ ಪಕ್ಷ BJP ಮುಂದೆ ಅಂಗಲಾಚೋ ಪರಿಸ್ಥಿತಿಗೆ ಬಂದಿದೆ. ಮುಂದೆ ನೋಡೋಣ ನಡ್ರಿ, ಮುಂದೆ ನೋಡ. ಸೊ ಪಾಂಡವಪುರಕ್ಕೆ ಬನ್ನಿ, ದಯವಿಟ್ಟು ಒಳ್ಳೆ ಸಭೆ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.